ಬಾಸ್ ಮನೇಲಿ ಇರೋರು ಯಾರು ಗಂಡಸರಲ್ಲ, ಈ ಹೇಳಿಕೆ ಎಷ್ಟು ಮಟ್ಟಿಗೆ ಸರಿ? ತಪ್ಪು. ಅವ್ರು ಮಾತಾಡೋದು ತುಂಬಾ ತಪ್ಪು. ಎಲ್ಲರೂ ಗಂಡಸರೇ ಅಲ್ಲಿರೋರು. ಎಲ್ಲರೂ ಅವ್ರವ್ರ ತಗ್ಗಟ್ಟಾಗೆ ಮಾತಾಡ್ತಾ ಇದ್ದಾರೆ, ಪರ್ಫಾರ್ಮೆನ್ಸ್ ಮಾಡ್ತಾ ಇದ್ದಾರೆ, ಕೊಟ್ಟಿರೋ ತಾಸನ್ನ ನಿಭಾಯಿಸ್ತಾ ಇದ್ದಾರೆ. ಗಂಡಸರಲ್ಲ ಅನ್ನೋದು ತಪ್ಪು. ಸರ್, ಬಿಗ್ ಬಾಸ್ ನೋಡ್ತೀರಾ? ಹೌದು ಸ್ವಾಮಿ, ಡೈಲಿ ನೋಡ್ತೀವಿ. ಡೈಲಿ ನೋಡ್ತೀರಾ? ಯಾರಿಷ್ಟ? ಗಿಲ್ಲಿ ಯಾಕೆ ಸರ್? ತುಂಬ ತಮಾಷೆ ಮಾಡ್ತಾನೆ. ಒಂದೊಂದು ಮಾತು, ಹಾಡುಗಳು ತುಂಬ ಚೆನ್ನಾಗಿರುತ್ತೆ. ಯಾರ ಮೇಲೇನೋ ಜಿದ್ದಿ ಇರಲ್ಲ. ತುಂಬ ಚೆನ್ನಾಗಿ ಆಡ್ತಾ ಇದ್ದಾರೆ. ಯಾರೇ ಕೌಂಟರ್ ಕೊಟ್ಟರು ಅಲ್ಲೇ ಟಾರ್ಗೆಟ್ ಅಲ್ಲ, ಅಲ್ಲೇ ಹೌದು 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 ಯಾರೇನೇ ಫೇಸ್ ಮಾಡಲಿ ಅದಕ್ಕೆ ತಕ್ಕ ಉತ್ತರವನ್ನು ಕೊಡುವಂಥ ವ್ಯಕ್ತಿ ಗಿಲ್ಲಿ. ಸ್ಮಾರ್ಟಲ್ಲೇ ಕೊಡ್ತಾರಲ್ಲ, ಅದರ ನೋಡಿ ಕಲೆ ಹೇಗಿದೆ ಅನ್ನೋದು ಅವರಿಗೆ. ತುಂಬ ಸರ್, ತುಂಬ ಚೆನ್ನಾಗಿ ಆಡ್ತಾರೆ. ತುಂಬ ಇಷ್ಟ ಆಯಿತು. ಗಿಲ್ಲಿ ಈ ಸರಿ ಗೆಲ್ಲೇಬೇಕು ಅಂತ ಎಲ್ಲರ ಆಸೆ. ಕರ್ನಾಟಕ ಜನ ಎಲ್ಲ ನೋಡ್ತಾ ಇದ್ದಾರೆ. ಗಿಲ್ಲಿ ಪರ್ಫಾರ್ಮೆನ್ಸ್ ತುಂಬ ಚೆನ್ನಾಗಿದೆ. ಸಾಟರ್ಡೆ ಎಪಿಸೋಡಲ್ಲಿ ಸುದೀಪ್ ಅವರು ಇಮಿಟೇಟ್ ಮಾಡಿದ್ರು, ಹೇಗೆ ಅನಿಸ್ತು ನಿಮಗೆ? ತುಂಬ ಚೆನ್ನಾಗಿತ್ತು. ಅದಕ್ಕೆ ತಕ್ಕ ಉತ್ತರವನ್ನು ಕೊಡ್ತಾರೆ. ಬಟ್ ಈ ಅಶ್ವಿನಿ ಗೌಡರು ನಿಜವಾಗ್ಲೂ ಇಷ್ಟ ಆಗಲಿಲ್ಲ. ಅವರು ಬರೀ ಗಲಾಟೆ, ಅವ್ರದ್ದೇ ನಂದೇ ನಡಿಬೇಕು ಅಂತ ಇರ್ತಾರೆ. ಬಟ್ ಪಾಪ ರಕ್ಷಿತಾ ಅವ್ರಿಗೆ ಭಾಷೆ ಸ್ವಲ್ಪ ಅವರು ಭಾಷೆ ಈ ಕನ್ನಡದವ್ರಿಗೆ ಅರ್ಥ ಆಗ್ತಾ ಇರ್ಬೋದು. ಬಟ್ ಕರ್ನಾಟಕ ಜನಕ್ಕೆ ಎಲ್ಲರಿಗೂ ಅರ್ಥ ಆಗುತ್ತೆ. ಪಾಪ ಆ ಹುಡುಗಿನೂ ಚೆನ್ನಾಗಿ ಮಾಡ್ತಾಯಿದ್ದಾರೆ. ಅದರಲ್ಲಿ ಗಿಲ್ಲಿ ಅಂತೂ ನಂಬರ್ 1 ಸರ್. ಅವರ ಮಾತುಗಳು, ಪ್ರತಿಯೊಂದು ಮಾತುಗಳು, ಅವರ ತಮಾಷೆ, ಹಾಡುಗಳು, ಅದು ಯಾವ ರೀತಿ ಆ ಮಟ್ಟಿಗೆ ಮಾತಾಡ್ತಾರೆ ಅಂದರೆ, ಒಬ್ಬ ಮನುಷ್ಯನ ನೋಡಿದ ತಕ್ಷಣ ಈ ಮನುಷ್ಯನಿಗೆ ಈ ಥರ ಹಾಡು ಹೇಳಿದ್ರೆ ಇಷ್ಟ ಆಗುತ್ತೆ, ಜನರನ್ನ ಲೈಕ್ ಮಾಡ್ತಾರೆ ಅನ್ನೋದು ಆ ಮೈಂಡಲ್ಲಿ ಹೆಂಗೆ ಬರುತ್ತೆ ಅಂತ ನಿಜವಾಗ್ಲೂ ದೇವರು ಆ ಶಕ್ತಿ ಕೊಟ್ಟಿದ್ದಾನೆ ಗಿಲ್ಲಿಗೆ. ನಿಜವಾಗ್ಲೂ ತುಂಬ ಸಂತೋಷ ಆಗುತ್ತೆ. ಹಾಗೆಯೇ ಅವ್ರ ಮೇಲೆ ತುಂಬ ಪ್ರೀತಿ ವಿಶ್ವಾಸ ಪ್ರತಿಯೊಬ್ಬರು ಗಿಲ್ಲಿ ಅಂತಲೇ ಇದು ಮಾಡ್ತಾಯಿದ್ದಾರೆ. ದಯವಿಟ್ಟು ಅಂಥವ್ರಿಗೆ ಪ್ರೋತ್ಸಾಹ ಮಾಡಿ, ವೋಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಅಶ್ವಿನಿ ಗೌಡ ಅವರು ರಘು ಜೊತೆ ಗಲಾಟೆ ಮಾಡ್ಕೊಂಡ್ರು, ಅಳ್ತಾ ಕೂತ್ಕೊಂಡಿದ್ರು, ನಾನು ಮನೆಗೆ ಹೋಗ್ತೀನಿ, ಇರಲ್ಲ, ನನಗೆ ಅವಮಾನ ಮಾಡ್ತಾರೆ, ಹಾಗೆ ಹೇಗೆ ಅಂತ. ಅದು ಸಿಂಪತಿಗೋಸ್ಕರ ಮಾಡಿದ್ದ ಇಲ್ಲ ನಿಜ ಮಾಡಿದ್ರ ಅಂತ? ಹೌದು, ಅದು ಮಾತ್ರ ಸಿಂಪತಿಗೋಸ್ಕರನೇ ಮಾಡಿರೋದು ಅನಿಸುತ್ತೆ ನನಗೆ. ಬಟ್ ಎಲ್ಲರೂ ಚೆನ್ನಾಗಿ ಆಡ್ತಾ ಇದ್ದಾರೆ. ಆಮೇಲೆ ಇನ್ನೊಬ್ಬರು ಮಾಳು, ಅವರು ಪರವಾಗಿಲ್ಲ. ಅವರ ಒಂದು ಕ್ಯಾಪ್ಟನ್ಶಿಪ್ ಕೊಟ್ಟಿದ್ರಲ್ಲ, ಕರೆಕ್ಟಾಗಿ ನಿಭಾಯಿಸ್ಕೊಂಡು ಬಂದಿದ್ದಾರೆ. ಅವ್ರಿಗೂ ಥ್ಯಾಂಕ್ಸ್ ಹೇಳ್ತೀನಿ. ಅವರು ಚೆನ್ನಾಗಿ ಆಡ್ತಾ ಇದ್ದಾರೆ. ಅವರು ಗೆಲ್ಲಬೇಕು ಅಂತ ಆಸೆ. ಇಷ್ಟು. ರಘು ಅವರು ಪರವಾಗಿಲ್ಲ. ಈಗ ಎರಡನೇ ಸರಿ ಕ್ಯಾಪ್ಟನ್ ಆಗಿದ್ದಾರೆ. ಅವರು ನಿಜವಾಗಲೂ ಬಂದಾಗ ಭಯ ಆಗ್ತಾ ಇತ್ತು. ಆ ಸ್ಟ್ರೆಂತ್ ನೋಡಿ, ಆ ವೆಯ್ಟು ನೋಡಿ ಇವರು ಫಸ್ಟು ಸ್ಟಾರ್ಟಿಂಗನ್ನೇ ಹೇಳಿದ್ರು, ನನ್ನ ಮಾತು ಕೇಳಿಲ್ಲ ಅಂದರೆ ಹಾಗೆ ಹೀಗೆ ಅಂತ. ಬಟ್ ಅಷ್ಟೇ ಕೂಲಾಗಿ ಅಲ್ಲಿಗೆ ಹೋದ್ಮೇಲೆ ಚೇಂಜ್ ಆಗಿದ್ದಾರೆ ಅಂತ. ನಿಜವಾಗ್ಲೂ ಒಳ್ಳೆ ಪ್ರತಿಭೆ. ಹೌದು 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 ಅವರಿಬ್ಬರು ಜೋಡಿ ತುಂಬ ಚೆನ್ನಾಗಿ ಇದಾಗುತ್ತೆ. ಅವರಿಬ್ಬರು ಇದುವರೆಗೂ ಕಿತ್ತಾಡಿದ ಸೀನೇ ಇರಲ್ಲ. ಯಾವಾಗ ನಗಿಸ್ತಾ ಇದ್ದಾರೆ, ಯಾವಾಗ ಒಂದೊಂದು ಸಾರಿ ಅವರು ಒಂದು ಸಾರಿ ಸಫರ್ ಆಗ್ತಾರೆ, ಆದರೆ ಗಿಲ್ಲಿನ ಅವ್ರು ಬಿಟ್ಕೊಡಲ್ಲ. ಆ ಥರ ರಘು ಅವ್ರ ಮೇಲೇನೂ ತುಂಬ ವಿಶ್ವಾಸ ಇದೆ ಅವ್ರಿಗೆ. ದಯವಿಟ್ಟು ಗಿಲ್ಲಿಯವರ ಒಂದು ಪರ್ಫಾರ್ಮೆನ್ಸು ತುಂಬ ಚೆನ್ನಾಗಿ ಬರ್ತಾಯಿದೆ. ಇನ್ನು ಎಷ್ಟು ದಿನ ಇರುತ್ತೋ, ಎಷ್ಟು ವಾರ ಆಯಿತು? 7ನೇ ವಾರ ಆಯಿತು. ಆದರೆ ಪ್ರತಿಯೊಂದು ವಾರನೂ ತುಂಬ ಚೆನ್ನಾಗಿ ಆಡಿದ್ದಾರೆ. ಆಮೇಲೆ ಅಶ್ವಿನಿ ಗೌಡರು, ನೀನು ಕ್ಯಾಪ್ಟನ್ಶಿಪ್ ಆಗಿಲ್ಲ, ಹಾಗೆ ಹೀಗೆ ಅಂತ ಗೇಲಿ ಮಾಡ್ತಾರೆ. ಪಾಪ ಅವನು ಒಂದೇ ಡೈಲಾಗು, ನಾನು ಎಲ್ಲಿ ಎತ್ತರದಲ್ಲಿ ಇರ್ತೀನಿ ಅನ್ನೋದು ನನಗೋಸ್ಕರ ಅಲ್ಲ, ನಾನು ಎಲ್ಲರಿಗೂ ಕಾಣಬೇಕಂತಾರಲ್ಲ, ಅದು ಒಂದು ಛಲ. ಅದೇ ಇರಬೇಕು. ನಾನು ಕ್ಯಾಪ್ಟನ್ಶಿಪ್ ಬೇಕು ಅಂತಲ್ಲ, ನಾನು ಯಾವ ರೀತಿ ಕ್ಯಾಪ್ಟನ್ಗಳ ಹತ್ರ ಯಾವ ರೀತಿ ಇರಬೇಕು, ಜನರ ಮಧ್ಯೆ ಹೇಗಿರಬೇಕು, ಯಾರ್ಯಾರು ಯಾವ ರೀತಿ ನನಗೆ ಟಾಸ್ಕ್ ಕೊಡ್ತಾ ಇದ್ದಾರೆ, ಯಾರಿಗೆ ನಾನು ಫೇಸ್ ಮಾಡಬೇಕು ಅನ್ನೋದನ್ನು ತುಂಬ ಪರ್ಫೆಕ್ಟಾಗಿ ಮಾಡ್ತಾ ಇರ್ತಕ್ಕಂಥ ವ್ಯಕ್ತಿ ಗಿಲ್ಲಿ. ಇನ್ನೊಂದು ಗಿಲ್ಲಿ ಒಂದು ಡೈಲಾಗ್ ಇದೆ, ಗಿಲ್ಲಿ ಅವ್ರು ಹೇಳ್ತಾರೆ ವಯಸ್ಸಾದ ಕ್ಯಾಪ್ಟನ್, ನಾನು ವೈಸ್ ಕ್ಯಾಪ್ಟನ್ ಅಂತ ಹೇಳ್ತಾರೆ. ಹೌದು ವೈಸ್ ಕ್ಯಾಪ್ಟನ್ ಆಗಿದ್ದೀನಿ ಅಂತಾರೆ. ಹೌದು,
ಅವರು ಕ್ಯಾಪ್ಟನ್ಶಿಪ್ಪೇ ಬೇರೆ ಸರ್. ಅದೇ ಇವಾಗ ಏನು ಮಾತಾಡ್ತಾ ಇದ್ದಾರೆ ಅದೇ ಸಾಕು. ಕ್ಯಾಪ್ಟನ್ಶಿಪ್ಪಿಗಿಂತ ನಾವು ದೊಡ್ಡವರಾಗೋದಂತೂ ಏನಿಲ್ಲ. ಈಗ ಎಲ್ಲರಿಗೂ ಕೊಟ್ಟಿದ್ದಾರೆ, ಎಲ್ಲರನ್ನೂ ನೋಡಿದ್ದಾರೆ. ಆದರೆ ಇವರು ವೈಸ್ ಕ್ಯಾಪ್ಟನ್ನಾಗೇ ಇರಲಿ ಪರವಾಗಿಲ್ಲ. ಆದರೆ ದಯವಿಟ್ಟು ಈ ಸಾರಿ ಅಂತೂ ಗೆಲ್ಲೋದು ಪಕ್ಕ. ಧ್ರುವಂತೂ ಗಿಲ್ಲಿ ಮೇಲೆ ಒಂದು ಆರೋಪ ಮಾಡ್ತಾರೆ, ನಿಮಗೆ ಮನೆ ಇದೆ, ಕಾರ್ ಇದೆ, ಮತ್ತು 100 ಕುರಿಗಳಿಟ್ಟಿದೆ, ನೀನು ಬಡವ ಅಲ್ಲ, ಇಲ್ಲಿ ಡ್ರಾಮಾ ಮಾಡ್ತಿದ್ದೆ ಅಂತ ಒಂದು ಆರೋಪ ಮಾಡ್ತಾರೆ. ಸರ್, ಈ ಜೀವನದಲ್ಲಿ ಬಡವ ಯಾರೂ ಇಲ್ಲ. ತಾನಾಗಿ ಕಷ್ಟಪಟ್ಟು ಮೇಲಕ್ಕೆ ಬಂದಿರೋದು. ಅವ್ನಿಗೆ ಅದಿದೆ ಇದಿದು ಅನ್ನೋದಕ್ಕಿಂತ ಅದು ಕಷ್ಟಪಟ್ಟು ಸಂಪಾದನೆ ಮಾಡಿರೋದು. ಯಾರನ್ನೂ ಮೋಸ ಮಾಡಿಲ್ಲ, ಯಾವುದೇ ಒಂದು ಅಹಿತರ ಘಟನೆಗಳಾಗಿಲ್ಲ. ಕೆಲವರೆಲ್ಲ ಏನೇನೋ ಒಂದು ಸಂಸ್ಥೆಯಲ್ಲಿ ಬೆಳಿಬೇಕಾದ್ರೆ ಏನೆಲ್ಲ ಸಾಹಸಗಳು ಮಾಡೋಕ್ಕೆ ಹೋಗ್ತಾರೆ. ಆದರೆ ಕಷ್ಟಪಟ್ಟ ಮೇಲೆ ಒಂದು ಬಡ ಕುಟುಂಬದಲ್ಲಿ ಈ ರೀತಿ ಮೇಲೆ ಬಂದಿದ್ದಾರೆ ಅಂದರೆ ತುಂಬ ಅಪ್ಸೆಟ್ ಮಾಡಬೇಕಾಗುತ್ತೆ. ಮತ್ತೆ ಸರ್ ಟಾಪ್ 5 ಯಾರು ಬರ್ಬೋದು ಸರ್? ಟಾಪ್ 5 ಮೋಸ್ಟ್ಲಿ ರಘು ಸರ್ ಬರ್ಬೇಕು. ಅವ್ರ ಜೊತೆಗೆ 4 ಜನ ಅಂದರೆ ಫಿನಾಲೆಗೆ ಒಂದು 5 ಜನ ಹೋಗ್ತಾರಲ್ಲ, ಅವ್ರು ಯಾರು ಹೋಗ್ಬೋದು ಅಂತ? ಅವ್ರು ಯಾರ್ಯಾರು ಇರ್ಬೋದು? 5 ಜನ ಟೋಟಲ್. ಗಿಲ್ಲಿ ಅಂತ ಹೇಳಿದ್ರಿ, ಜೊತೆ 4 ಜನ ಯಾರು ಹೋಗ್ಬೋದು? ಫಸ್ಟು ಗಿಲ್ಲಿ ಸರ್, ಸೆಕೆಂಡು ರಘು ಅವರು, 3ನೇದು ಕಾವ್ಯ ಇದ್ದಾರೆ, 4ನೇದು ರಕ್ಷಿತಾ, 5ನೇ ಸ್ಥಾನದಲ್ಲಿ ನಮ್ಮ ದೊಡ್ಡಬಳ್ಳಾಪುರದವರು ಒಬ್ರು ಇದ್ದಾರಲ್ಲ ಸರ್. ಹಾಂ, ಹೌದೌದು. ಇಷ್ಟು ಜನ ಫಾರ್ಮಲ್ಲಿದ್ದಾರೆ. ಬಟ್ ಐ ಪಿಚ್ಚಲ್ಲಿ ಇರೋದಂತೂ ಗಿಲ್ಲಿ. ಇನ್ನೊಂದು ಜಾಹ್ನವಿ ಒಂದು ಸಾಟರ್ಡೆ ಎಪಿಸೋಡಲ್ಲಿ ಒಂದು ಆರೋಪ ಮಾಡ್ತಾರೆ, ಬಿಗ್ ಬಾಸ್ ಮನೇಲಿ ಇರೋರು ಯಾರು ಗಂಡಸರಲ್ಲ. ಈ ಹೇಳಿಕೆ ಎಷ್ಟು ಮಟ್ಟಿಗೆ ಸರಿ? ತಪ್ಪು. ಅವ್ರು ಮಾತಾಡೋದು ತುಂಬ ತಪ್ಪು. ಎಲ್ಲರೂ ಗಂಡಸರೇ ಅಲ್ಲಿರೋರು. ಎಲ್ಲರೂ ಅವ್ರವ್ರ ತಗ್ಗಟ್ಟಾಗೆ ಮಾತಾಡ್ತಾ ಇದ್ದಾರೆ, ಪರ್ಫಾರ್ಮೆನ್ಸ್ ಮಾಡ್ತಾ ಇದ್ದಾರೆ, ಕೊಟ್ಟಿರೋ ತಾಸನ್ನು ನಿಭಾಯಿಸ್ತಾ ಇದ್ದಾರೆ. ಗಂಡಸರಲ್ಲ ಅನ್ನೋದು ತಪ್ಪು. ಈಗ ಸುದೀಪ್ ಸರ್ ಇದ್ರಿಗೇನೆ ಹೇಳಿದ್ರು, ಸುದೀಪ್ ಸರ್ ನಗ್ತಾ ಇದ್ರು. ಮೊನ್ನೆ ಒಂದು ರಕ್ಷಿತಾ ಒಂದು ಏನು ನಿಮಗೆ ಗೊತ್ತಾ ಅಂತ ಕೇಳಿದ್ಕೇನೆ ರೇಸ್ ಆದರು. ಹೌದು, ವಿಚಾರದಲ್ಲಿ ಯಾಕೆ ರೇಸ್ ಆಗಿಲ್ಲ ಅನ್ನಿಸ್ತಿದೆ ನಿಮಗೆ? ಹೌದು. ಅವರು ತಪ್ಪಾಗಿ ನುಡಿದಿರೋ ಮಾತು ನಾನು ಏನು ಆತುರದಲ್ಲಿ ಮಾತಾಡಿದ್ದೇನೆ, ಈಗ ತಪ್ಪಾಗಿದೆ ಅಂತ ಸುಮ್ಮನೆ ಆಗಿಬಿಟ್ರು. ಸುದೀಪ್ ಸರ್ ಹೇಳ್ತಾ ಇರ್ತಾರೆ, ನೋಡ್ತಾ ಇದ್ದಾರೆ ಸುದೀಪ್ ಸರ್ ಯಾವ ರೀತಿ ಪರ್ಫಾರ್ಮೆನ್ಸ್ ಮಾಡ್ತಾ ಇದ್ದಾರೆ, ಯಾರು ಕೆಟ್ಟದಾಗಿ ಮಾಡ್ತಾ ಇದ್ದಾರೆ, ಯಾರು ಒಳ್ಳೇದು ಮಾಡ್ತಾ ಇದ್ದಾರೆ, ಎಲ್ಲನೂ ನೋಡಿನೇ ಅವರು ಒಂದು ಯಾವಾಗ ನುಗ್ತಾರೆ ಅನ್ನೋದನ್ನು ನಾವು ಟಿ ವಿ ಮುಂದೆ ನೋಡಿ ಅವಾಗ ನಕ್ಕೋವಾಗ ಯಾರ ಮೇಲೆ ತಪ್ಪಾಗಿರುತ್ತೆ, ಯಾರ ಬಗ್ಗೆ ಕರೆದಾಗ, ಯಾರನ್ನ ನಿಲ್ಲಿಸಿ ಮಾತಾಡುವಾಗ ತುಂಬ ತೂಕವಾಗಿ ಅವರ ಆಲೋಚನೆಗಳನ್ನು ಅವರು ಮುಂದೆ ಇಡ್ತಾರೆ. ಬಟ್ ಅವ್ರದ್ದು ಹ್ಯಾಟ್ಸ್ ಆಫ್ ಸುದೀಪ್ ಸರ್. ಇನ್ನೊಂದು ಆರೋಪ ಇದೆ, ಕಳೆದ 11 ಸೀಸನ್ಗಳಲ್ಲಿ ನಡೆಸ್ದಂಗೆ ಈ ಸಲ ನಡೆಸ್ತಾ ಇಲ್ಲ, ಎಲ್ಲೋ ಒಂದು ಕಡೆ ಫೇವರಿಸಮ್ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾರೆ ಪಬ್ಲಿಕ್ ಆಡಿಯನ್ಸ್. ಇಲ್ಲ. ಈ ಸಾರಿ ಮಾತ್ರ ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಯಾರ ಮೇಲೇನೂ ಡಿಪೆಂಡ್ ಆಗಿಲ್ಲ ಅವರು. ಯಾರಿಗೆ ಏನು ಟಾಸ್ಕ್ ಕೊಟ್ಟಿದ್ದಾರೆ ಅನ್ನೋದ್ರ ಬಗ್ಗೆ ಪ್ರತಿಯೊಬ್ಬರಿಗೂ ಅವರು ಹೇಳೋ ಮಾತುಗಳು ನಿಜವಾಗೇ ಇರುತ್ತೆ, ಯಾವುದು ತಪ್ಪಾಗಿರಲ್ಲ. ಬಟ್ ಯಾರೋ ಜನಗಳು ಅನ್ಕೋಬೋದು ಅವ್ರ ಫೇವ್ರೇಟ್ ಪಾಪ ಸುದೀಪ್ ಸರ್ ಆ ಥರ ಇಲ್ಲ. ಇದೆ ಟೀಮ್ ವರ್ಕ್ ಬಂದಾಗ ಎಲ್ಲರಿಗೂ ಒಂದೇ ಥರ ಟಾಸ್ಕ್ ಕೊಡ್ತಾರೆ. ಅದರಲ್ಲಿ ಗೆದ್ದಿರೋರನ್ನ ಗೆದ್ದಿದ್ದಾರೆ, ಇವರು ಅಕ್ಸೆಪ್ಟ್ ಮಾಡಿದ್ದಾರೆ ಅನ್ನೋದನ್ನು ಪೂರ್ತಿಯಾಗಿ ಅವರು ವಿವರಣೆಯನ್ನು ಕೊಟ್ಟಿರ್ತಾರೆ. ಥ್ಯಾಂಕ್ ಯು. ನನ್ನ ಹೆಸರು ಮರಿಯಪ್ಪ ಅಂತ, ದೊಡ್ಡ ಬೊಮ್ಮಸಂದ್ರ.